ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಗದೊಂದು ಬ್ರೇಕಿಂಗ್ ನ್ಯೂಸ್ ಕೂಡ ಬರ್ತಾ ಇದೆ. ಜೋಡೆತ್ತುಗಳ ವಿರುದ್ಧ ಮಗದೊಂದು ಜೋಡೆತ್ತುಗಳು ಫೀಲ್ಡ್ಗಿಳಿದಿದ್ದಾರೆ ಅಂತ. ನಾವು ನೀವು ಅನ್ಕೊಂಡಿರುವಂತಹ ಜೋಡೆತ್ತುಗಳು ಫಸ್ಟ್ ಬೇರೆ, ಅದಾದ್ಮೇಲೆ ರಾಜಕೀಯ ಜೋಡೆತ್ತುಗಳು ಬೇರೆ, ಈಗ ಮಗದೊಂದು ಜೋಡೆತ್ತುಗಳು ಫೀಲ್ಡ್ಗಿಳಿದಿದ್ದಾರಂತೆ. ಹಾಗಾದ್ರೆ ಅವ್ರು ಯಾರು? ಇದೀಗ ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್ ನಂಬರ್ 2. ಈ ಕ್ಷಣ ನೋಡ್ತಿರುವಂತಹ ಬಿಗ್ ಬ್ರೇಕಿಂಗ್ ನ್ಯೂಸ್. ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಮತ್ತು ಐಟಿ ಡಿಜಿ ಬಾಲಕೃಷ್ಣನ್ ಇವರಿಬ್ರು ಕೂಡ ಫೀಲ್ಡ್ಗಿಳಿದಿದ್ದಾರೆ ಜೋಡೆತ್ತುಗಳ ಹಾಗೆ. ಆ ಜೋಡೆತ್ತುಗಳನ್ನ ಕಡಿವಾಣ ಹಾಕೋದಕ್ಕೆ ಇವರ ರಣತಂತ್ರದಿಂದ ನಿಖಿಲ್ ಕುಮಾರಸ್ವಾಮಿಗೆ ಕಷ್ಟ ಆಗುತ್ತೆ ಅನ್ನೋದು ರಾಜಕೀಯ ಪಡಸಾಲೆಯ ಮಾತು. ಹಾಗಾದ್ರೆ ಅಮಿತ್ ಶಾ ಮತ್ತು ಬಾಲಕೃಷ್ಣನ್ ಹಾಕಿರುವಂತಹ ಆ ಮೆಗಾ ಸ್ಕೆಚ್ ಏನು? ಅದು ಕೂಡ ಕೆಲವೇ ಕ್ಷಣದ ರಿವೀಲ್ ಮಾಡ್ತೀವಿ. 6 ದಿನಗಳ ಕಾಲ ಬಾಕಿ ಇದೆ. ಮೊದಲ ಹಂತದ ಚುನಾವಣೆ ಏಪ್ರಿಲ್ 18ನೇ ತಾರೀಕು. ಅದಕ್ಕೋಸ್ಕರ 40 ಜನ ಬಂದಿದ್ದಾರೆ. ಆ ಇಡೀ ಟೀಮನ್ನು ಮೇಂಟೈನ್ ಮಾಡ್ತಿರೋರು ಇಬ್ಬರು ಕ್ಯಾಪ್ಟನ್ಗಳು. ಅದನ್ನು ಪೂರ್ತಿ ಮಾಸ್ಟರ್ ಪ್ಲಾನ್ ಮಾಡಿರೋರು ಒಂದು ಕಡೆ ಅಮಿತ್ ಶಾ, ಇನ್ನೊಂದು ಕಡೆ IT ಡಿಪಾರ್ಟ್ಮೆಂಟ್ನ DG ಬಾಲಕೃಷ್ಣನ್ ಅಂತ ಮಾಹಿತಿ. ಹಾಗಾದರೆ ಅವರಿಬ್ಬರು ಅಲ್ಲಿ ಏನು ಮಾಡ್ತಿದ್ದಾರೆ, ಹೇಗೆ ನಿಖಿಲ್ ಕುಮಾರಸ್ವಾಮಿಯನ್ನು ಕಟ್ಟಾಕಬೇಕು ಅಥವಾ ಭಾಗದಲ್ಲಿ JDS ಅನ್ನು ಮುಗಿಸಬೇಕು ಅಂತ ಹೊರಟಿದ್ದಾರೆ, ಇವೆಲ್ಲವೂ ಕೂಡ ಒಂದಷ್ಟು ಕುತೂಹಲವನ್ನು ಮೂಡಿಸಿದೆ. ಹಾಗಾದರೆ ಪಬ್ಲಿಕ್ ಟಿವಿಗೆ ಸಿಕ್ಕಿರುವಂತಹ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನು ಕೆಲವೇ ಕ್ಷಣದಲ್ಲಿ ಮುಂದೆ ಇಡ್ತೀವಿ.